ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬಿಗಿನರ್ಸ್ ಬ್ಲೌಸಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಹೇಳ್ಕೊಡ್ತೀನಿ. ಸೊ ಏನೆಲ್ಲ ಮಿಸ್ಟೇಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆಯೇ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಅದಾದಮೇಲೆ ನೆಕ್ಸ್ಟ್ ವಿಡಿಯೋ ಬಂದು ಅದನ್ನು ಕಟಿಂಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೆಲ್ಲ ಏನೇನು ತೊಂದರೆ ಮಾಡ್ತಾರೆ ಅಲ್ವಾ, ಅದನ್ನು ನಾನು ನಿಮಗೆ ಕಟಿಂಗಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಮೇಯ್ನ್ ಬಂದು ಫಸ್ಟ್ ಬಿಗಿನರ್ಸ್ ಮಾಡೋದೇ ನಮಗೆ ಭುಜ ಮತ್ತು ನೆಕ್ ಬಿಡ್ತು ಎಷ್ಟಿಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಯಾವ್ಯಾವ ಅಳತೆಗೆ ಎಷ್ಟಿಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಹೊಸ್ದಾಗಿ ನೀವು ಸ್ಟಿಚ್ ಮಾಡ್ತಾಯಿದ್ದೀರಾ ಅಥವಾ ನಿಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದು ಏನಕ್ಕಾಗುತ್ತೆ ಅಂತಂದರೆ ಭುಜ ಮತ್ತು ನೆಕ್ ಬಿಡ್ತು ಇಡೋದು ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂತಂದರೆ ಆ ರೀತಿ ಆಗುತ್ತೆ. ಸೊ ಮೊದಲನೇ ಪಾಯಿಂಟ್ ಬಂದು ಅದು. ನೆಕ್ಸ್ಟ್ ಪಾಯಿಂಟ್ ಬಂದು ಈ ರೀತಿ ಕಪ್ಸ್ ಹತ್ರ ಡಾಟ್ಸ್ನ ಹಿಡಿಯೋಕ್ಕೆ ಬರೋಲ್ಲ. ನೋಡಿ, ಈ ರೀತಿ ಡಾಟ್ಸ್ ಹೇಗಿದೆ ಅಲ್ವಾ, ಅಳತೆ ಬ್ಲೌಸಲ್ಲಿ ಹೇಗಿದೆ ಹಾಗೆಯೇ ಹೇಗೆ ಡಾಟ್ಸ್ ಹಿಡಿಯೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಅದು ಡಾಟ್ಸು ಕರೆಕ್ಟಾಗಿ ಹಿಡಿಯೋದಕ್ಕೆ ಬರೋದಿಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಕಪ್ಸ್ ಅನ್ನೋದು ನೀಟಾಗಿ ಕೂತ್ಕೊಳ್ಳೋದಿಲ್ಲ. ನೀವು ಈ ರೀತಿ ಮಧ್ಯೆ ಕಪ್ಸ್ ಬರುತ್ತೆ ಅಲ್ವಾ, ಅದನ್ನು ಸ್ಟ್ರೈಟಾಗಿ ಅದು ಕಪ್ಸ್ ಎಲ್ಲಿದೆ ಅಲ್ಲಿಗೇ ಕೂತ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಈ ಕಡೆ ಸೈಡ್ ಬಂತು ಅಥವಾ ಈ ಕಡೆ ಸೈಡ್ ಬಂತು ಅಂತಂದರೆ ಅದು ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಇಲ್ಲಿ ನಿಮಗೆ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬಿಟ್ಕೊಳ್ಳುತ್ತೆ. ಈ ರೀತಿ ಇಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಹಾರ್ಮೋಲಿಂದ ಕೆಳಗಡೆ ಇಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ನೀವು ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀರಾ ಅಂತಂದರೂ ಆವಾಗ ಫಿಟ್ಟಿಂಗ್ ಸರಿ ಇಲ್ಲ ಅಂತಲೇ ಹೇಳ್ಬಿಡ್ತಾರೆ. ಸೊ ನೆಕ್ಸ್ಟ್ ರೀಸನ್ ಬಂದು ನೀವು ಯಾವಾಗಲೂ ಕೂಡ ಈ ಡಾಟ್ನ ಕರೆಕ್ಟಾಗಿ ಹಿಡಿಬೇಕು. ಮೂರನೇ ರೀಸನ್ ಬಂದು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಸುಮಾರು ಜನ ನಾನು ಕೇಳಿದ್ದೀನಿ, ನನಗೂ ಕೂಡ ಕಮೆಂಟ್ ಮಾಡಿ ಕೇಳಿದ್ದಾರೆ. ಸೊ ಇದನ್ನು ಈ ರೀತಿ ಇನ್ವಿಸಿಬಲ್ ಆಗಿ ರೆಡಿ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ನಾರ್ಮಲಾಗಿ ಅಟ್ಯಾಚ್ ಮಾಡಿ ಅಥವಾ ಇನ್ವಿಸಿಬಲ್ ಆಗಿ ಅಟ್ಯಾಚ್ ಮಾಡಿ. ಬಟ್ ಯಾವ್ಯಾವ ಅಳತೆಗೆ ಎಷ್ಟು ನಾವು ಇಟ್ಕೋಬೇಕು ನೆಕ್ ಬಿಡ್ತು. ಈ ನೆಕ್ ಬಿಡ್ ಜಾಸ್ತಿ ಆದರೆ ಏನಾಗುತ್ತೆ ಗೊತ್ತಾ, ಕಪ್ಸ್ ಮಧ್ಯದಲ್ಲಿ ಬಂದುಬಿಡುತ್ತೆ. ಇದು ನೆಕ್ ಬಿಡ್ತಲ್ಲ, ಈ ಬೆಲ್ಟ್ ಪಟ್ಟಿ ಜಾಸ್ತಿ ಆದರೆ ಕಪ್ಸ್ ಮಧ್ಯದಲ್ಲಿ ಬಂದುಬಿಡುತ್ತೆ. ಈ ಕಪ್ಸ್ ಮಧ್ಯದಲ್ಲಿ ಬೆಲ್ಟ್ ಪಟ್ಟಿ ಬಂದುಬಿಟ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಕಪ್ಸ್ ಇಲ್ಲಿವರೆಗೂ ಕೂರಬೇಕು. ಇವಾಗ ಏನಾಗುತ್ತೆ, ಬೆಲ್ಟ್ ಪಟ್ಟಿ ಬಂದರೆ ಏನಾಗುತ್ತೆ, ನಿಮಗೆ ಚಪ್ಪಟೆಯಾಗಿ ಆಗಿಬಿಡುತ್ತೆ. ಹಾಕೊಂಡಾಗ ನೀವು ವೇರ್ ಮಾಡಿದಾಗ ಚಪ್ಪಟೆಯಾಗಿ ಹಾಕ್ಕೊಂಡು ಕೈನ ಮೇಲಕ್ಕೆ ಎತ್ತಾಗ ಏನಾಗುತ್ತೆ, ಅದು ನಿಮಗೆ ಬ್ಲೌಸ್ ಕೂಡ ಮೇಲ್ಗಡೆ ಹೊಂಟೋಗ್ಬಿಡುತ್ತೆ. ಆ ರೀತಿ ಆಗುತ್ತೆ. ಯಾವಾಗಲೂ ಕೂಡ ನಾವು ಈ ಬೆಲ್ಟ್ ಪಟ್ಟಿನ ನಮ್ಮ ಚೆಸ್ಟಿಂದ ಕೆಳಗಡೆ ಕರೆಕ್ಟಾಗಿ ಸೊಂಟದ ಹತ್ರನೇ ಇದಿಷ್ಟು ಕುತ್ಕೋಬೇಕು. ಆ ಥರ ಕಟ್ ಮಾಡಬೇಕು. ಅದನ್ನು ಹೇಗೆ ಪ್ರಾಬ್ಲಮ ಸಾಲ್ವ್ ಮಾಡೋದು ಅಂತಂದರೆ, ನೀವು ಯಾವುದೇ ಒಂದು ಅಳತೆ ಬ್ಲೌಸ್ನ ಕೊಟ್ಟರು, ಯಾವ ಅಳತೆದಾದರೂ ಅಳತೆ ಬ್ಲೌಸ್ನ ಕೊಟ್ಕೊಳ್ಳಿ, ಅದು ನಮಗೆ ಕಪ್ಸ್ ಅನ್ನೋದು ಈ ರೀತಿ ಇಟ್ಕೊಂಡಾಗ ಇದು ಬರೀ ಜಸ್ಟ್ 3 ಇಂಚ್ ಬರಬೇಕು ಮತ್ತು ಇದು 2 ಇಂಚ್ ಬರಬೇಕು. ಅಷ್ಟು ಚಿಕ್ಕದಾಗಿ ಕಪ್ಸ್ನ ಇಡಿ. ಅದಕ್ಕಿಂತ ಜಾಸ್ತಿ ಇಡೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ಜಾಸ್ತಿ ಇಡ್ತು ಕಪ್ಸ್ನ ಅಂತಂದರೆ ನಿಮಗೆ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇನು ಮಾಡಿ, ಇಲ್ಲಿ 3 ಇಂಚ್ ಬರಬೇಕು, ಹಾಗೆಯೇ ಇಲ್ಲಿ 2 ಇಂಚ್ ಬರಬೇಕು. ಆ ರೀತಿ ನೀವು ಕಪ್ಸ್ನ ಇಡಬೇಕಾಗುತ್ತೆ. ಆವಾಗೇನಾಗುತ್ತೆ, ಕಪ್ಸ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಕಪ್ಸಲ್ಲಿ ಬೆಲ್ಟ್ ಪಟ್ಟಿನ ಕಡಿಮೆ ಮಾಡಿದ್ರೆ ಕಪ್ಸ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೇನು ಮಾಡಿ, 3 ಇಂಚ್ ತೊಗೊಳ್ಳಿ, ಇದು 2 ಇಂಚ್ ತೊಗೊಳ್ಳಿ, ಅಷ್ಟೇ ಸಾಕು ಬೆಲ್ಟ್ ಪಟ್ಟಿಗೆ. ಅದಕ್ಕಿಂತ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ. ಅವಾಗೇನಾಗುತ್ತೆ, ಇಲ್ಲಿ ಕಪ್ಸ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾರೆಲ್ಲ ನಿಮಗೆ ಬೆಲ್ಟ್ ಪಟ್ಟಿ ಕಟಿಂಗ್ ಮಾಡೋದಕ್ಕೆ ಬರಲ್ಲ ಅಂತನ್ನೋರು ಈ ರೀತಿ ನೀವು ಮೆಥಡ್ನ ಟ್ರೈ ಮಾಡಿ ನೋಡಿ. ಬೇಕಾದರೆ ಅದು ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಆವಾಗ. ಸೊ ನೆಕ್ಸ್ಟ್ ಬಂದು ಇದು. ಇನ್ನೊಂದು ಬಂದು ಹಾರ್ಮೋಲ್ನ ಮಾರ್ಕ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಹಾರ್ಮೋಲ್ನ ಮಾರ್ಕ್ ಮಾಡಬೇಕು ಅನ್ನೋದು ಬರೋದಿಲ್ಲ ಒಬ್ಬೊಬ್ಬರಿಗೆ. ಸೊ ಅದು ಎಲ್ರಿಗೂ ಹೇಳ್ತಾ ಇಲ್ಲ ನಾನು. ಬಿಗಿನರ್ಸಾಗಿ ಹೊಸ್ದಾಗಿ ಕಲಿತಾ ಇದ್ದೀರಾ ಅಂತಂದರೆ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಅದಕ್ಕೇನು ಮಾಡಿ ಅಂತಂದರೆ, ನೀವು ಟೇಪಲ್ಲಿ ಕೂಡ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಇಲ್ಲಿ ಅಳತೆನ ತಗೋಬೋದು. ಇಲ್ಲ ಅಂತಂದರೆ ಸ್ಟಿಚಿಂಗ್ ಮಾಡುವಾಗಲಾದರೂ ಸೈಡ್ನ ಈ ರೀತಿ ಈ ಕಡೆ ಸೈಡ್ ಇರುತ್ತೆ ಉದ್ದ, ನೋಡಿ ಇದು ಪೂರ್ತಿ ಉದ್ದ ಇದೆಯಲ್ವಾ, ಇದನ್ನು ಮಾರ್ಕ್ ಮಾಡಿಕೊಂಡು ಬೆನ್ನಿನ ಪೂರ್ಣ ಉದ್ದ ಮಾರ್ಕ್ ಮಾಡ್ಕೊಂಡಾದಮೇಲೆ ಇದನ್ನು ನಾನು ಕಟಿಂಗಲ್ಲಿ ಕೂಡ ತೋರಿಸ್ಕೊಡ್ತೀನಿ ಅಲ್ವಾ. ಇವಾಗ ನಾರ್ಮಲಾಗಿ ನನ್ನ ಚಾನಲ್ನ ಹೊಸ್ದಾಗಿ ಪ್ರತಿಯೊಂದನ್ನು ಕೂಡ ನೋಡಿರೋರಿಗೆ ಗೊತ್ತಾಗಿರುತ್ತೆ ಹಾರ್ಮೋಲ್ ಹೇಗೆ ಮಾರ್ಕ್ ಮಾಡ್ತೀನಿ ಅಂತಂದ್ಬಿಟ್ಟು. ಇದ್ರದ್ದು ಉದ್ದ ಮಾರ್ಕ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಹಾರ್ಮೋಲ್ ಅನ್ನೋದು ಸಿಗುತ್ತೆ. ಆ ರೀತಿ ಅದಾದಮೇಲೆ ಏನು ಮಾಡಿ ಅಂತಂದರೆ, ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಅವ್ರ ಹತ್ರ ಬ್ಲೌಸ್ನ ವೇರ್ ಮಾಡಿಸ್ಬಿಟ್ಟು ಈಸ್ಕೊಳ್ಳಿ.
ಅದು ಕರೆಕ್ಟ್ ಇದೆಯಾ, ಫಿಟ್ಟಿಂಗ್ ಕರೆಕ್ಟ್ ಇದೆಯಾ, ಅಥವಾ ಎಲ್ಲಾದರೂ ಲೂಸ್ ಇದೆಯಾ, ಟೈಟ್ ಇದೆಯಾ, ಪ್ರತಿಯೊಂದು ನೋಡಿಬಿಟ್ಟು ಇಸ್ಕೊಳ್ಳಿ. ಅವಾಗೇನಾಗುತ್ತೆ, ಪರ್ಫೆಕ್ಟ್ ಫಿಟ್ಟಿಂಗ್ ಇರೋವಂಥ ಬ್ಲೌಸ್ ಕೊಡ್ತು ಅಂತಂದರೆ ನೀವು ಸ್ಟಿಚ್ ಮಾಡಿದಾಗ ಪರ್ಫೆಕ್ಟಾಗೇ ಬರುತ್ತೆ. ಅದರಲ್ಲೇ ಏನಾದರೂ ಅಲ್ಟ್ರೇಷನ್ ಇತ್ತು ಅಂತಂದರೆ ನೀವು ಸ್ಟಿಚ್ ಮಾಡಿದಾಗ ಹೇಗೆ ಕರೆಕ್ಟಾಗಿ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಏನು ಮಾಡಿ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಇರುವಂಥ ಬ್ಲೌಸ್ನೇ ತಗೊಳ್ಳಿ. ಸೊ ಇನ್ನೊಂದು ರೀಸನ್ ಬಂದು ಸ್ಲೀವ್ಸ್ದು ಈ ರೀತಿ ಡೌನಿಂಗ್ ಅಂತಂದರೆ ಇಲ್ಲಿ ಕೆಳಗಡೆ ಪಾರ್ಟು ಬರುತ್ತೆ ನೋಡಿ. ಈ ಡೌನಿಂಗು ತೆಗೆಯೋದಕ್ಕೆ ಬರೋದಿಲ್ಲ. ಇಲ್ಲಿ ನಾವು ಈ ಡೌನಿಂಗ್ ಏನಾದರೂ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಅಂತಂದರೆ ಏನಾಗುತ್ತೆ, ಈ ಸ್ಲೀವ್ಸ್ ಹತ್ರ ಹೀಗೆ ಹಾಕೊಂಡಾಗ ನೆರಿಗೆ ಥರ ಬಂದುಬಿಡುತ್ತೆ ನೋಡಿ. ಹೀಗೆ ಹಾಕೊಂಡಾಗ ನೆರಿಗೆ ಥರ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ಲೀವ್ಸ್ದು ಡೌನಿಂಗ್ನು ಕೂಡ ಪ್ರತಿಯೊಬ್ಬರು ತಿಳ್ಕೊಬೇಕು. ಎಷ್ಟೆಷ್ಟು ಬ್ಲೌಸ್ಗೆ ಸ್ಲೀವ್ಸ್ಗೆ ಎಷ್ಟೆಷ್ಟು ತಗೋಬೇಕು ಅಂತಂದ್ಬಿಟ್ಟು ನಾನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಯಾವ ರೀತಿ ಅಂತಂದರೆ, ಈ ರೀತಿ ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಬ್ಯಾಕ್ ಪಾರ್ಟ್ನ ತಗೊಂಡು ಮಾರ್ಕರಿಂದ ಸೊ ಇದನ್ನು ಮಾರ್ಕ್ ಮಾಡಬೇಕು. ಇದ್ರ ಮೇಲ್ಗಡೆನೆ ಮಾರ್ಕ್ ಮಾಡಿಬಿಡಿ. ಮಾರ್ಕ್ ಮಾಡಿಬಿಟ್ಟು ಅದನ್ನು ಲೈನಿಂಗ್ ಮೇಲ್ಗಡೆ ಇಟ್ಟು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡಾದಮೇಲೆ ಅದನ್ನು ಅದೇ ಅಳತೆಗೆ ಶೇಪ್ ಕೊಟ್ಟು ಕಟಿಂಗ್ ಮಾಡಿಬಿಡಿ. ಆವಾಗ ನಿಮ್ಗೇನಾಗುತ್ತೆ, ಸ್ಲೀವ್ಸ್ ಎಷ್ಟಿದೆ ಅಷ್ಟೇ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಓಕೆನಾ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ನೆಕ್ ಬಿಡ್ತು ಮತ್ತು ಭುಜನ ಯಾವುದ್ರ ಆಧಾರದ ಮೇಲೆ ನೀವು ಇಟ್ಕೋಬೇಕು ಅಂತಂದರೆ, ಡೀಪ್ ಬಂದು ನಿಮಗೆ 9 ಇಂಚು ಅಥವಾ 10 ಇಂಚು ಡೀಪ್ ಇದ್ದರೆ ನೀವು ನಾರ್ಮಲಾಗಿ 2.25 ಇಂಚೇ ಇಡಿ. ಎಲ್ಲಕ್ಕೂ ಒಂದು 34, 36, 38ಗೆಲ್ಲ 2.25 ಇಂಚೇ ಇಡಿ. ಸೊ ನೋ ಪ್ರಾಬ್ಲಮ್, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಜಾಸ್ತಿ ಆಗಲ್ವ ಕಡಿಮೆ ಆಗಲ್ವ ಅಂತ ಏನೂ ಆಗೋದಿಲ್ಲ. 34 ಹಾಗೆಯೇ 36, 38 ಬ್ಲೌಸ್ಗೆಲ್ಲ 10 ಇಂಚು ಒಳಗಡೆ ಡೀಪ್ ಇತ್ತು ಅಂತಂದರೆ 2.25 ಇಂಚು ಇಡಿ. ಓಕೆನಾ. 10 ಇಂಚು ಮೇಲೆ ಡೀಪ್ ಇತ್ತು ನಿಮಗೆ, 11 ಇಂಚು, 12 ಇಂಚು, 12.25 ಇಂಚು, ಇಲ್ಲಿ ಇಷ್ಟಿದು ಅಷ್ಟು ಡೀಪ್ ಇತ್ತು ಅಂತಂದರೆ 34, 32ಗೂ ಕೂಡ 32, 34, 36, 38 ಬ್ಲೌಸ್ಗೆಲ್ಲ 2 ಇಂಚು ನೆಕ್ ಬಿಡ್ತು ಇಟ್ಕೊಳ್ಳಿ. 3 ಇಂಚು ಭುಜನ ಇಟ್ಕೊಳ್ಳಿ. ಅದು ನಿಮ್ಗೇನಾಗುತ್ತೆ, ಪರ್ಫೆಕ್ಟಾಗಿ ಆಗುತ್ತೆ. ಯಾರಾದರೂ ಭುಜ ಚಿಕ್ಕದು ಬೇಕು ಅಂತನ್ನೋರಿಗೆ 3 ಇಂಚು ಇಟ್ಕೊಳ್ಳಿ. ಇಲ್ಲ ಸ್ವಲ್ಪ ಬ್ರಾಡಾಗಿ ಹಾಕೊಂಡು ಭುಜ ಅಗಲಾಗಿರಲಿ ಅಂತಂದವ್ರಿಗೆ 3.25 ಇಂಚು ಇಟ್ಕೊಡಿ. ಓಕೆನಾ. ಸೊ ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಲ್ವಾ, ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರಿಗೂ ಕೂಡ ದಿನ ಒಂದೊಂದು ನಾನು ಹೇಳೋದು ನಿಮ್ಗೆ ಅರ್ಥ ಆಗದೆ ಇರೋದು, ಅದಕ್ಕೋಸ್ಕರ ಇವತ್ತೇನು ಮಾಡಿದ್ದೀನಿ, ಒಂದೇ ಸಲ ಹೇಳ್ತಾ ಇದ್ದೀನಿ. ಸೊ ಈಗ ಅರ್ಥ ಆಯ್ತಲ್ವ. ಡೀಪ್ ಜಾಸ್ತಿ ಆದಷ್ಟು ನೆಕ್ ವಿಡ್ತ್ ಅನ್ನೋದು ಕಡಿಮೆ ಆಗಬೇಕು. ಆವಾಗ ಮಾತ್ರ ಬ್ಲೌಸ್ ಅನ್ನೋದು ನೆಕ್ ವಿಡ್ತ್ ಕಡಿಮೆ ಆದರೆ ಏನಾಗುತ್ತೆ, ಇಲ್ಲಿ ಬ್ರಾಡ್ ಇರುತ್ತೆ ಅಲ್ವಾ, ಇಲ್ಲಿ ಹೆಂಗಿದ್ರು ಕಟ್ ಮಾಡಿರ್ತೀವಿ ಅಲ್ವಾ, ಅದೇನಾಗುತ್ತೆ ಈ ರೀತಿ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೆಕ್ ವಿಡ್ತ್ ಹೋಗಿ ಏನಾದರೂ ಭುಜದ ಹತ್ರ ಕರೆಕ್ಟಾಗಿ ಕುತ್ಕೋತು ಅಂತಂದರೆ ಫಿಟ್ಟಾಗಿ ಕುತ್ಕೊಳ್ಳುತ್ತೆ, ಇಲ್ಲಿ ಎಷ್ಟೇ ಬ್ರಾಡ್ ಇದ್ದರೂ ಕೂಡ. ಓಕೆನಾ. ಸೊ ಬಿಗಿನರ್ಸ್ಗೆ ಹಾಗೆಯೇ ಇದಿಷ್ಟು ನಿಮಗೆ ಕನ್ಫ್ಯೂಸ್ ಇತ್ತು ಅಂತ ಅನ್ಕೋತೀನಿ. ಇನ್ನೇನು ಕನ್ಫ್ಯೂಸ್ ಇರೋದಿಲ್ಲ ಅಲ್ವಾ. ಮೇಯ್ನ್ ಬಂದು ಹಾಗೆಯೇ ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸ್ಟಿಚ್ ಮಾಡೋದು. ನಾನು ಆಲ್ರೆಡಿ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಇದೇನು ದೊಡ್ಡ ಮಹಾನ್ ವಿದ್ಯೆ ಏನಲ್ಲ. ಈ ರೀತಿ ಮಿಷಿನ್ನಲ್ಲೇ ಸ್ಟಿಚ್ ಮಾಡ್ತೀರಾ ಅಂತಂದರೆ ಈ ರೀತಿ ಮಿಷಿನ್ನಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು ನೋಡಿ. ಹೀಗೆ ಕೂಡ ಮಿಷಿನ್ನಲ್ಲಿ ಸ್ಟಿಚ್ ಮಾಡ್ಬೋದು. ಇಲ್ಲ ಅಂತಂದರೆ ನಾರ್ಮಲಾಗಿ ಹೀಗೇ ಪೂರ್ತಿಯಾಗಿ ಸ್ಟಿಚ್ ಮಾಡಿಬಿಟ್ಟು ನಾನಿಲ್ಲಿ ಮಧ್ಯದಲ್ಲಿ ಹಾಕಿದ್ದೀನಿ ಅಲ್ವಾ ಹೊಲ್ಗೆ, ಈ ಮಧ್ಯದಲ್ಲಿ ಹಾಕಿರೋ ಹೊಲ್ಗೆನೇ ಇಲ್ಲಿ ಸೈಡಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡ್ಬಿಡಿ. ಪೂರ್ತಿಯಾಗಿ ಹಾಕ್ಕೊಂಡು ಇಲ್ಲಿ ನೀವು ಕಾಜಾನ ಕೈಯಲ್ಲಿ ಬೇಕಾದರೆ ಮಾಡ್ಕೋಬೋದು. ಸೊ ನಾನು ಸಿಂಪಲ್ ಸೀರೆಗಳಿಗೆಲ್ಲ ನಾನು ಮಿಷಿನಲ್ಲೇ ಹಾಕ್ಬಿಡ್ತೀನಿ. ಉಕ್ಸು ಬೇರೆಯವ್ರು ಹಾಕ್ಕೊಡ್ತಾರೆ, ಸಿಂಪಲ್ ಸೀರೆಗೆಲ್ಲ ಮಷೀನಲ್ಲೇ ಹಾಕ್ತೀನಿ. ಸೊ ವರ್ಕ್ ಬ್ಲೌಸು ಅದಕ್ಕೆಲ್ಲ ನಾನು ಮಷೀನಲ್ಲಿ ಹಾಕೋದಕ್ಕೆ ಹೋಗೋದಿಲ್ಲ, ಅದನ್ನು ನಾನು ಕೈಯಲ್ಲೇ ಹಾಕ್ಕೊಡ್ತೀನಿ. ಅದು ಫಿನಿಶಿಂಗ್ ಸ್ವಲ್ಪ ನೀಟಾಗಿ ಕಾಣಲಿ ಅಂತಂದ್ಬಿಟ್ಟು ಕೈಯಲ್ಲೇ ಹಾಕ್ಕೊಡ್ತೀನಿ. ಓಕೆನಾ. ಸೊ ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಲ್ವಾ. ಇದಿಷ್ಟು ಡೌಟ್ಸು ನಿಮಗೆ ಬಿಗಿನರ್ಸ್ಗೆ ಕಾಡ್ತಾ ಇರುತ್ತೆ. ಸೊ ಇದಿಷ್ಟನ್ನು ನೀವು ಸರ್ವ್ ಮಾಡಿಕೊಡ್ತು ಅಂತಂದರೆ ಪರ್ಫೆಕ್ಟ್ ಟೈಲರ್ ಆಗ್ಬೋದು ನೀವು ಕೂಡ. ಸೊ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇತ್ತು, ಅದ್ರ ಬಗ್ಗೆ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ನನಗೆ ಸುಮಾರು ಕಮೆಂಟ್ಗಳನ್ನ ಮಾಡಿದ್ದೀರಾ, ಅದರದ್ದು ರಿಪ್ಲೈ ಮಾಡಿಲ್ಲ ನೀವು, ಅದಕ್ಕೆ ವೀಡಿಯೋ ಮಾಡಿಲ್ಲ ಅಂತ ಅನ್ಕೋಬೇಡಿ. ಸೊ ಇವಾಗ ಮದುವೆ ಬ್ಲೌಸ್ ಅಲ್ವಾ, ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ. ಖಂಡಿತವಾಗ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಯಾವುದೇ ಕಮೆಂಟ್ನೂ ಕೂಡ ಮಿಸ್ ಮಾಡಿಲ್ಲ, ಹಾಗೆಯೇ ಇನ್ನು ಮುಂದೆ ಮಿಸ್ ಮಾಡೋದು ಇಲ್ಲ ಕೂಡ. ಪ್ರತಿಯೊಂದನ್ನು ಕೂಡ ತೋರಿಸ್ಕೊಡ್ತೀನಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಟೈಲರಿಂಗ್ನ ಕಲಿಬೇಕು ಅಂತ ಅನ್ನೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.